ಈಗ ಹುಡುಗಿ ಹೇಳ್ತಾಳೆ ವಿಡಿಯೋದಲ್ಲಿ ಒಂದೊತ್ತು ಊಟ ಕೊಟ್ಟು ಮೂರೊತ್ತು ಉಪವಾಸ ಆಗ್ತಾರೆ, ಹಾಂ ಸರ್. ಕಡ್ಡಿಯಲ್ಲಿ ಹೊಡೆದು ಚಿತ್ರಹಿಂಸೆ ಕೊಡ್ತಾರೆ. ಖಂಡಿತ. ಯಾಕೆ ಈ ಥರ ಮಾತುಗಳನ್ನ ಒಂದು ಆಕೆ ಸ್ಪೂನ್ ಊಟ ಹಾಕ್ತಾರೆ ಅಂತ ಹೇಳಿರ್ತಾಳೆ. ಒಂದು ಸ್ಪೂನ್ ಊಟ ಹಾಕ್ತಾರೆ, ಒಂದು ಗ್ಲಾಸ್ ಗಂಜಿ ಕೊಡ್ತಾರೆ. ಒಂದೇ ಸ್ಪೂನ್ ಊಟ ಅಂತ ಹೇಳ್ತಾಳೆ. ಅವಳು ಓಡಾಡಿರೋ ವಿಡಿಯೋ ನಾನು ಆಲ್ಮೋಸ್ಟ್ ಇವತ್ತು ಅಪ್ಲೋಡ್ ಮಾಡಿದ್ದೀನಿ. ಇವತ್ತು ನನ್ನ ಫೇಸ್ಬುಕ್ಕಲ್ಲಿ ನೀವು ನೋಡ್ಬೋದು. ಅವಳು ಊಟ ಮಾಡಿರೋದು ಅದೇ ಚಾನಲ್ಗೆ ನಾನು ಪ್ರತಿಯೊಂದು ಕಳಿಸ್ಕೊಡ್ತೀನಿ. ಯಾಕೆ ಅಂದರೆ ಅವಳು ನನಗೆ 5 ಎಕರೆ ಜಮೀನಿದೆ, ನನಗೆ ತಂದೆ ತಾಯಿ ಇಲ್ಲ, ನನಗೆ ತಂದೆ ತಾಯಿ ಸತ್ತೋಗಿದ್ದಾರೆ, ನಾನು ಹ್ಯಾಂಡಿಕ್ಯಾಪ್ ಅಂತ ಹೇಳಿ ಬರ್ತಾಳೆ. ಬಂದ ಮೇಲೆ ಅವಳು ಎಲ್ಲ ವಿಷಯ ಹೇಳ್ತಾಳೆ. ನಾನು ಒಬ್ಬನ್ನ ಇಷ್ಟಪಟ್ಟಿದ್ದೆ, 1 ತಿಂಗಳಿಂದ ಯಾರೋ ರೋಡಲ್ಲಿ ಹೋಗೋನ್ನ ಇಷ್ಟಪಟ್ಟಿದ್ದೆ ಅಂತ ಹೇಳ್ತಾಳೆ. ಸರಿ ಅಮ್ಮ ಇರು ನೋಡೋಣ ಅಂತ ಅವಳು ಹಿನ್ನೆಲೆ ತಿಳ್ಕೊಳ್ಳೋದೆ ನಾವು ಮದುವೆ ಮಾಡೋಕ್ಕಾಗಲ್ಲ, ನಾನು ಇಲ್ಲಿಂದ ಹೋಗೋದೇ ಇಲ್ಲ ಅಂತಾಳೆ. ನಮ್ಮ ಮಾಲಕ ಅಡುಗೆ ಮಾಡ್ತಾರೆ, ನಮ್ಮ ಮಾಲಕನ ಜೊತೆನೂ ಅವಳು ಚೆನ್ನಾಗಿರ್ತಾಳೆ, ನಮ್ಮ ಜೊತೆನೂ ಚೆನ್ನಾಗಿರ್ತಾಳೆ, ಅವಳು ಫ್ರೀಯಾಗಿರ್ತಾಳೆ ಅಂತ ನಾವು ಓಡಾಡ್ಕೊಂಡಿರೋದಕ್ಕೆ ನಾವು ಹೊರಗಡೆ ಬಿಡ್ತೀವಿ ಅವಳನ್ನ. ಒಂದು ಹೆಣ್ಮಗಳು ಒಳ್ಳೆ ಹುಡುಗಿ ಬಿಡಿ, ಎಲ್ಲೋ ಬದುಕೊಳ್ಳಿ, ಒಂದು ಒಳ್ಳೆ ದಾರಿ ಮಾಡೋಣ ಅವಳಿಗೆ. ಯಾಕಂದರೆ ಅವಳೇ ಕೇಳಿರ್ತಾಳೆ ನಮಗೆ, ನನಗೆ ಮದುವೆ ಮಾಡಿ ಯಾವುದಾದ್ರು ಒಂದು ಒಳ್ಳೆ ಹುಡುಗನ ನೋಡಿ. ಯಾಕಂದರೆ ಈ ಆಶ್ರಮಮ್ಮ ನೋಡಿ ನನಗೆ ಈಗ ಅನ್ನಿಸ್ತಾ ಇದೆ, ಯಪ್ಪ ಭಯ ಆಗುತ್ತೆ ನಾನು ಅವ್ನು ಯಾರನ್ನೋ ಮಾಡ್ಕೊಳ್ಳೋದಕ್ಕೆ, ಅವ್ನಿಗೆ ಮದುವೆ ಆಗಿದೆಯೋ ಇಲ್ವೋ ಗೊತ್ತಿಲ್ಲ ಅಂತ ತುಂಬ ಥರ ಎಲ್ಲ ಹೇಳ್ತಾಳೆ. ನಾವು ಅದನ್ನು ಹಾಗೆ ಇಟ್ಕೊಂಡಿರ್ತೀವಿ. ಇವಳ ಬಗ್ಗೆ ಸರ್ಚ್ ಮಾಡ್ತೀವಿ. ಅವಳಿಗೆ ದೊಡ್ಡಮ್ಮ ಯಾರೋ ಮಾತಾಡ್ತಾರೆ, ಸರ್ಚ್ ಮಾಡ್ತೀವಿ. ಹೀಗೆ ಹೋಗ್ತಾ ಇರತ್ತೆ. ಒಂದು ದಿವಸ ಇಲ್ಲಿಂದ ಕದ್ದು ಹೋಗ್ತಾಳೆ. ಅದಕ್ಕೆ ಮುಂಚೆ ಅವಳು ಡೇಟ್ ಆಗಿರ್ತಾಳೆ. ಡೇಟ್ ಆದಾಗ ನಾವು ಹೊರಗಡೆ ಬಿಟ್ಕೊಂಡಿರಲ್ಲ ಅವಳನ್ನ. ಹೊಟ್ಟೆ ನೋವು ಅಂತ ಹೇಳಿರ್ತಾಳೆ. ಅವಳನ್ನ ಒಳಗಡೆನೇ ಇಟ್ಟಿರ್ತೀವಿ ನಾವು. ಅವಳನ್ನ ಸರ್ಚಿಂಗ್ ನಡೀತಾ ಇರೋದು ಅವಳಿಗೆ ಮೈಂಡಿಗೆ ಬಂದ್ಬಿಡುತ್ತೆ. ಓ ಇವರು ನನ್ನನ್ನು ಸರ್ಚ್ ಮಾಡ್ತಾ ಇದ್ದಾರೆ ಅಂತ ಅವಳಿಗೆ ಆಲ್ರೆಡಿ ಗೊತ್ತಿರುತ್ತೆ. ಆವಾಗ ಅವಳ ಮುಖ ಚೇಂಜ್ ಆಗುತ್ತೆ. ಚೇಂಜ್ ಆದಮೇಲೆ ಒಂದು 4 ದಿನ ಒಳಗಡೆ ಇರ್ತಾಳೆ. ಇಲ್ಲೆಲ್ಲ ಶೀತದ್ದೇನೋ ಗಂಟ್ಲು ಗಡ್ಡೆ ಆಗಿರುತ್ತೆ ಅಂತ ಹೇಳ್ತಾಳೆ. ನನಗೆ ಯಾವಾಗಲೂ ಹುಷಾರಿರಲ್ಲ ಮೇಡಮ್, ಆವಾಗವಾಗ ನನಗಾಗಲ್ಲ, ಕೂತ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ, ಚೇರ್ ಮೇಲೆ ಕೂತ್ಕೋಬೇಕು ಅಂತೆಲ್ಲ ಅವಳೇ ವೀಡಿಯೋದಲ್ಲಿ ಹೇಳಿದಾಳೆ. ಅದಲ್ಲದೆ ಮತ್ತು ಅವಳು ಊಟ ಮಾಡಿರೋದು, ಓಡಾಡಿರೋದು, ಮಲಗಿರೋದು, ಕೂತಿರೋದು ಎಲ್ಲವೂ ನಮ್ಮ ಹತ್ರ ಇದೆ. ಅದನ್ನು ನಾನು ಅಪ್ಲೋಡ್ ಮಾಡ್ತೀನಿ, ಅವ್ರಿಗೂ ಕೂಡ ಕಳಿಸಿದ್ದೀನಿ. ಅವಳು ಆ ಥರ ಹೇಳ್ತಾಳೆ. ಇಲ್ಲಿಂದ ಓಡೋಗಿದ್ದಾಳೆ. ಓಡೋಗಿ 10 ದಿನ ಆದಮೇಲೆ ಕೊಡ್ತಾ ಇದ್ದಾಳೆ. ಎಲ್ಲೋ ರೈಲ್ವೆ ಸ್ಟೇಷನ್ನಲ್ಲಿ ಅವಳಿಗೆ ಹಿಂದೆ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ, ರೋಡಲ್ಲಿ ಮಲಗಿರೋವಳಿಗೆ ಒಬ್ಬಳು ಚಾನಲ್ ನಂಬರ್ ಹೇಗೆ ಸಿಗತ್ತೆ? ನಾನು ಇಷ್ಟು ದಿನ ಮಾಧ್ಯಮದ ಜೊತೆ ಕೆಲಸ ಮಾಡ್ತೀನಿ, ಒಂದು ಚಾನಲ್ ನನಗೆ ಗೊತ್ತಿಲ್ಲದೆ ನಂಬರ್ ತೊಗೋಬೇಕು ಅಂದರು ಯಾರನ್ನೋ ಒಬ್ಬರನ್ನ ಕೇಳ್ತೀನಿ ಇಂಥವ್ರ ನಂಬರ್ ಕೊಡಿ ಅಂತ. ಇನ್ನು ಬಾಕಿಯವ್ರದ್ದು ಗೊತ್ತಿದೆ. ನನಗೆ ಈ ಚಾನಲ್ ನನಗೆ ನಂಬರ್ ಇರಲಿಲ್ಲ, ಯಾರ ಹತ್ರನೂ ನಾವು ತೊಗೊಳ್ತೀವಿ. ತೊಗೊಂಡು ನನ್ನ ಮಗ ಫೋನ್ ಮಾಡ್ತಾನೆ, ಮಾತು ಚಕಮಕಿ ನಡೆಯುತ್ತೆ. ಅವನು ಕೇಳ್ತಾನೆ, ನಮ್ಮ ತಾಯಿ ಬಗ್ಗೆ ಯಾಕೆ ಈ ಥರ ಹಾಕಿದ್ರ, ನಮ್ಮ ತಾಯಿ ಬಗ್ಗೆ ನಿಮಗೆ ಗೊತ್ತಾ ಅಂತ. ಅವರಿಬ್ಬರು ಮಾತಾಡ್ತಾರೆ. ನಿಮ್ಮ ತಾಯಿ ಅನ್ನೋದಕ್ಕೆ ಏನು ಪ್ರೂಫ್ ಇದೆ ಅಂತ ಕೇಳ್ತಾರೆ ಒಬ್ಬ ಮಗನಾದವನಿಗೆ. ಒಬ್ಬ ಮಗ ಆದವನು ಅದಕ್ಕೆ ಆನ್ಸರ್ ಕೊಡಲೇಬೇಕಾಗತ್ತೆ. ಯಾರಾದರೂ ಕೊಟ್ಟೇ ಕೊಡಬೇಕು. ಯಾಕಂದ್ರೆ ನಾನು 9 ತಿಂಗಳು ಎತ್ತಿದ್ದೀನಿ. ನನ್ನ ಬೆನ್ನಿಂದೆ ನಿಂತವನು 20 ವರ್ಷದಿಂದ ಅವನೇನೆ. ನಾನು ಇವತ್ತು ಏನಾರು ಈ ಮಟ್ಟಕ್ಕೆ ಬಂದಿದ್ದೀನಿ ಅಂದರೆ ನನ್ನ ಬೆನ್ನಿಂದೆ ನನ್ನ ಸಪೋರ್ಟಿವ್ ಆಗಿ ಅವತ್ತಿಂದ ಇವತ್ತವರೆಗೂ ನಿಂತಿದ್ದಾನೆ ಅವನು. ಅವನಿಲ್ಲ ಅಂದರೆ ಶಶಿಕಲಾ ಇಲ್ಲ, ಅಮ್ಮನ ಮಡಿಲು ಟ್ರಸ್ಟ್ ಇಲ್ಲ, ಯಾವುದೂ ಇಲ್ಲ. ಅವನಿಗೆ ಆ ಥರ ಕೇಳಿದಾಗ ನನ್ನ ಆಧಾರ ಕಾರ್ಡ್ ಇದೆ, ನಾನು CN ರವಿ ಅಂತ, ನಿಮಗೆ ಕನ್ನಡ ಬರುತ್ತಾ ಅಂತಲೂ ಕೇಳ್ತಾನೆ ಅವನು. ಕೇಳಿದರೆ ಕಾರ್ಡ್ ಇದೆ ನಮ್ಮ ಹತ್ರ, ಅದು ಅವ್ರು ಬರಲಿ, ಫೇಸ್ ಮಾಡಬೇಕು ಅಂತ ನಾನು ಕಾಯ್ತಾ ಇದ್ದೀನಿ. ಅವಳು ಆ ಥರ ಕೊಡ್ತಾಳೆ. ಮುಂದಿನ ಮಾಹಿತಿ ಎಲ್ಲ ನಾನು ಸದ್ದಿದ್ರಲ್ಲೇ ಕೊಡ್ತೀನಿ. ಇವತ್ತು ಆಲ್ಮೋಸ್ಟ್ ಒಂಚೂರು ಅಪ್ಲೋಡ್ ಮಾಡಿದ್ದೀನಿ ನಾನು ಕೂಡ. ನಾವು ಕೇಳೋದಿಷ್ಟೇ. ಈಗ 6 ತಿಂಗಳಾಗಿರುತ್ತೆ ಅವ್ರು ಬಿಟ್ಟು ಹೋಗಿ. ಅವ್ರು ಊಟದ ಕೇಳಲ್ಲ, ಬಟ್ಟೆದು ಕೇಳಲ್ಲ, ನಾನು ಬಾಡಿಗೆ ಕಟ್ತಾ ಇರೋದು ಕೇಳಲ್ಲ, ನಾನು ಅಡುಗೆ ಮಾಡಿಸೋರು ದುಡ್ಡು ಕೇಳಲ್ಲ, ಏನೂ ಕೇಳಲ್ಲ. ನಾನು ರಾತ್ರಿ ಹೊತ್ತು ಕರ್ಕೊಂಡು ಬರ್ತೀನಿ ನೋಡಿ, ಇದೆಲ್ಲದಕ್ಕೂ ನಾನು ದುಡ್ಡು ಹಾಕ್ತೀನಿ. ರಾತ್ರಿ ಹೊತ್ತು ಒಂದು ವೆಹಿಕಲಲ್ಲಿ ಕರ್ಕೊಂಡು ಬರ್ತೀನಿ. ಒಂದು 1000 ರೂಪಾಯಿ ಆಗಿರುತ್ತೆ. ಎಷ್ಟೋ ದೂರದಿಂದ ಕರ್ಕೊಂಡು ಬಂದು ರಾತ್ರಿ 2 ಗಂಟೆಯಲ್ಲಿ ಒಂದು ಹೆಣ್ಣು ಮಕ್ಕಳನ್ನ ಸೇಫ್ ಮಾಡಿರ್ತೀವಿ. ಆಟೋದೊಂದು ಕೇಳ್ತೀವಿ, ತಪ್ಪೇನಿದೆ? ಯಾಕೆ ಕೇಳಬಾರ್ದು? ಅದು ತಪ್ಪು ಅಂತ ಯಾಕೆ ಅನ್ನಿಸ್ತು ನಿಮಗೆ? ಯಾಕೆ ತಪ್ಪು? ಇವಳ ಹತ್ರ ಕೇಳೇ ಇಲ್ವಲ್ಲ, ಇವಳ ಹತ್ರ ಕೇಳೋ ಪರಿಸ್ಥಿತಿ ನನಗೆಲ್ಲೂ ಬರಲೇ ಇಲ್ವಲ್ಲ. ಇವಳು ಹೋಗೋದೇ ಇಲ್ಲ ಅಂತ 3 ವರ್ಷ ಕೂತಿದ್ದಲ್ಲ, ಪರಿಸ್ಥಿತಿ ಬರಲೇ ಇಲ್ವಲ್ಲ. ಹೇಗೆ ಹೇಳಿದ್ಲು ಅವಳು ನನ್ನ ಬಗ್ಗೆ? ಇದು ಅವಳು ಇಲ್ಲಿಂದ ಓಡೋದ್ಮೇಲೆ ಯಾರ ಕೈಗೋ ಸಿಕ್ಕಿದ್ದಾಳೆ. ಸಿಕ್ಕಿದ ಮೇಲೆ ನನ್ನ ಬಗ್ಗೆ ಯಾರ ಕೈಲೋ ಗೊತ್ತಿರೋ ಕೈಗೆ ಸಿಕ್ಕಿದ್ದಾಳೆ. ನನ್ನ ಬಗ್ಗೆ ಹಿನ್ನೆಲೆ ತಿಳ್ಕೊಂಡು, ನನ್ನ ಹಿನ್ನೆಲೆ ಎಲ್ಲ ಚೆನ್ನಾಗಿರೋರೇ ಇದನ್ನು ಹಾಕಿರೋದು. ಚೆನ್ನಾಗಿಲ್ದಿರೋರು ಹಾಕಕ್ಕೆ ಸಾಧ್ಯನೇ ಇಲ್ಲ. ಯಾರೋ ಹಿತಶತ್ರುಗಳು ಮಾಡಿದ್ದಾರೆ. ಯಾಕಂದ್ರೆ ಇಲ್ಲಿವರೆಗೂ 9 ತಿಂಗಳಿಂದ ನಡೆಸ್ತಾ ಇದ್ದೀನಿ. 9 ತಿಂಗಳಿಂದ ಇಲ್ಲದೆ ಇದ್ದಿದ್ದವರು ಇವತ್ತು ಹೆಂಗೆ ಬಂದರು? ನಾನು ಕೇಳೋದು. ಇವತ್ತು ಯಾರೋ ಒಬ್ರು ಕೇಳ್ತಾರೆ, ಒಬ್ರು ನನಗೆ ಯಾರೋ ಒಬ್ರು ಇಲ್ಲಿ ಬಂದು ಊಟ ಹಾಕಿರೋ ಅಂತ ನನ್ನ ದೇವರುಗಳು ಅಂತ ಹೇಳ್ಬೋದು. ಯಾಕಂದ್ರೆ ನನಗೆ ಇಲ್ಲಿ ಊಟ ಹಾಕೋರೆ ನನಗೆ ದೇವರು. ಕೇಳ್ತಾರೆ, ಈ ಥರ ಇದ್ದರೆ ನಾವು ಹೇಗೆ ಮಾಡೋದು ಅಂತ ಕೇಳ್ತಾರೆ. ಅದು ಇನ್ನೂ ನನ್ನ ಮನಸ್ಸಲ್ಲೇ ಕೂತಿದೆ. ಅದನ್ನು ಸಾಲ್ವ್ ಮಾಡ್ಕೋಬೇಕು ನಾನು. ಯಾಕೆಂದರೆ ಅವಳು ಒಬ್ಳು ಹೋಗಿ 100 ಜನದ ಹೊಟ್ಟೆ ಹೊಡೆದಿದ್ದಾಳೆ. ಆ 100 ಜನದ ಶಾಪ ತಟ್ಟೇ ಇರಲ್ಲ, ಮೇಲೊಬ್ಬ ನೋಡ್ತಾ ಇರ್ತಾನೆ. ನಾನು ಕೇಳೋದಿಷ್ಟೇ, ಊಟ ಬಟ್ಟೆದು ನಾವು ಯಾವುದೂ ಕೇಳಲ್ಲ. ಕರ್ಕೊಂಡು ಬಂದಿದ್ದು ಕೊಡಿ. ಇನ್ನೊಬ್ರು ತಾಯಿನ ಕರ್ಕೊಂಡು ಬರಬೇಕಲ್ಲ, ಒಬ್ಬಳೇ ದುಡ್ದೆಲ್ಲ ಮಾಡೋಕ್ಕಾಗಲ್ವಲ್ಲ. ನೀವು 2 ದಿನ ಸೇವೆ ಮಾಡಿ ಬಂದುಬಿಟ್ಟು ಗೊತ್ತಾಗತ್ತೆ. ಅವ್ರು ಉಚ್ಚೆ ಬಾಚಿ, ಹೇಲ್ ಬಾಚಿ,
ಅವ್ರು ಅಲ್ಲಲ್ಲೇ ಟಾಯ್ಲೆಟ್ ಮಾಡ್ಕೊಳ್ತಾರೆ, ಅಲ್ಲೇ ಉಚ್ಚೆ ಹೊಯ್ಕೊಳ್ತಾರೆ. ಡೈಪರ್ ತೊಗೊಂಡು ಬನ್ನಿ, ವಿಸ್ಪರ್ ತೊಗೊಂಡು ಬನ್ನಿ. ಹೆಣ್ಮಕ್ಳಿಗೆ ಡೇಟ್ ಆದರೆ ಗೊತ್ತಾಗಲ್ಲ. ಅವ್ರಿಗೆ ಸ್ನಾನ ಮಾಡಿಸಿ, ಅವ್ರಿಗೆ ಟೈಮಿಗೆ ಊಟ ಕೊಡಿ. ಒಂದಿನ ಬಂದು ನೀವು ಊಟ ಬಡಿಸಿ, ಅವ್ರು ಎಷ್ಟು ತಿಂತಾರೆ ಅಂತ ನಿಮಗೆ ಗೊತ್ತಾಗತ್ತೆ. ನೀವು ಬನ್ನಿ, ನೀವು ಬಂದ ತಕ್ಷಣ ಏನೂ ಕೊಡಬೇಡಿ, ಬಂದು ಇಲ್ಲೇ ಇದ್ದು ಊಟ ಮಾಡಿಸಿ, ನಿಮ್ಮ ಕೈಯಾರ ನೀವು ಬಡಿಸಿ. ಸಾಕಾಗುತ್ತೋ ಇಲ್ವೋ ಆಮೇಲೆ ನನಗೆ ಹೇಳಿ. ನೀವು ಮಾಡ್ಬೋದಲ್ವಾ ಕೆಲಸ? ಈಗ ನನಗೆ ಅವಳಿಗೆ ಓಪನ್ ಚಾಲೆಂಜ್ ಹಾಕಿದ್ದೀನಿ. ಅವಳು 1 ತಿಂಗಳು ಸೇವೆ ಮಾಡಲೇಬೇಕಿಲ್ಲ. ಅವಳು ಸ್ವಂತ ದುಡ್ಡಲ್ಲಿ ಇಲ್ಲಿ ಆಶ್ರಮ ನಡೆಸಬೇಕು, ಮಾಡಲೇಬೇಕು. ಸೊ ನನ್ನ ಕಷ್ಟ ಅವಳಿಗೆ ಗೊತ್ತಾಗಬೇಕು. ಮಾಡ್ಕೊಂಡ್ರೆ ಆಕೆ ಬಂದು ನಾನು ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀನಿ ಅಂತ ಅಕ್ಸೆಪ್ಟ್ ಮಾಡಬೇಕು. ನಾನು ಲೈವ್ಗೆ ತೋರಿಸ್ತೀನಿ. ಒಂದು ದಿನಕ್ಕೆ ನಾನು 4-5 ಸಲ ಲೈವ್ ಬರ್ತೀನಿ. ಊಟ ಏನು ಕೊಡ್ತಾ ಇದ್ದೀನಿ ಅಂತ ಲೈವಲ್ಲಿದೆ. ಈಗ ಒಬ್ಬರಿಗೆ 10 ಜನ ಅಭಿಮಾನಿ ಇದ್ರೆ ನನಗೆ ಒಬ್ಬರಾದ್ರೂ ಇರ್ತಾರೆ. ಸತ್ಯ ಎಲ್ಲೋ ಒಂದ್ ಕಡೆ ಶಶಿಕಲಾ ಅವರ ಹೆಸರಿಗೆ ಮಣ್ಣು ಮಸಿ ಬೆಳಿಬೇಕು ಅಂತ ಹೇಳ್ಬಿಟ್ಟು ಕೆಲಸ ನಿಮ್ ಜೊತೆಲಿರೋರೇ ಅಥವಾ ನಿಮಗೆ ತುಂಬಾ ಆತ್ಮೀಯರೇ ಮಾಡಿರ್ತಕ್ಕಂಥ ಕೆಲಸ ಆತ್ಮೀಯರೇ ಮಾಡ್ತಾ ಇದ್ದಾರೆ, ಜೊತೆಲಿ ಇರೋರೇ ಮಾಡ್ತಾ ಇದ್ದಾರೆ. ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ. 12 ಗಂಟೆ ರಾತ್ರಿ ಅವ್ರ ಮನೆ ಬಾಗ್ಲು ಬಡಿತೀನಿ ಅನ್ನೋದು ನೆನಪಿರ್ಬೇಕು. ರಾಜಾರೋಸ್ವಾಗಿ ಹೇಳ್ತಾ ಇದ್ದೀನಿ ನಾನು. ಶಶಿಕಲಾ ಯಾರ ವಿಷಯಕ್ಕೆ ಹೋಗಲ್ಲ, ಯಾರ ತಂಟೆಗೆ ಹೋಗಲ್ಲ. ಭಿಕ್ಷೆ ಬೇಡಿ ರೋಡಲ್ಲಿ ನಿಂತ್ಕೊಂಡು ನಾನು ಆಶ್ರಮ ನಡೆಸ್ತೀನಿ, ಹಿಂದೆ ಹೋಗಲ್ಲ. ಚಾಲೆಂಜ್, ನಾನು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ನಾನು ಯಾಕೆ ತುಂಬ ನೋವಾಗಿದೆ ಅಂದರೆ ಬೆಳಗ್ಗೆಯಿಂದ ನನಗೆ ಮೆಸೇಜ್ಗಳು, ಯಾಕಂದ್ರೆ ನನ್ನ ಅಭಿಮಾನಿಗಳು ನನಗೆ ಫೋನ್ ಮಾಡ್ತಾ ಇದ್ದಾರೆ, ಡೈಲಿ ಲೈವ್ ನೋಡೋರು ಇದ್ದಾರೆ. ತುಂಬ ಯಾರೂ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಇದನ್ನು 4 ಟೈಮ್ ಲೈವಿಗೆ ಬರ್ತೀನಿ ಅಂದರೆ ಅವ್ರು ಏನು ಊಟ ಮಾಡ್ತಾ ಇದ್ದಾರೆ, ನಾನು ಎಲ್ಲಿಂದ ತರಕಾರಿ ತರ್ತಾ ಇದ್ದೀನಿ, ಎಲ್ಲಿಂದ ರೇಷನ್ ತರ್ತಾ ಇದ್ದೀನಿ, ಉಪ್ಪೆಲ್ಲಿಂದ ತರ್ತಾ ಇದ್ದೀನಿ, ಸೌದೆ ಎಲ್ಲಿಂದ ತರ್ತಾ ಇದ್ದೀನಿ, ನನ್ನ 2 ವೀಲರ್ ತರ್ತಾ ಇದ್ದೀನಿ ಪ್ರತಿಯೊಂದು. ಇಲ್ಲಿ ಹುಷಾರಿಲ್ಲ ಅಂದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತೀನಿ, ಒಂದು ಮಾತ್ರೆ ಇಲ್ಲ ಅಂದರೆ ನಾನು ಕೊಡ್ತೀನಿ, ಒಂದು ಚಳಿ ಅಂದರೆ ಒಂದು ಬೆಡ್ಶೀಟ್ ನಾನು ಕೊಡ್ತೀನಿ. ಎಷ್ಟು ದಿನ ನೀವು ಅವ್ರಿಗೆ ಸೇವೆ ಮಾಡಿದ್ದೀರಾ? ಏನು ಗೊತ್ತು ನಿಮ್ಗೆ ಆಶ್ರಮ ಅಂದರೆ? ನನಗೆ ಗೊತ್ತಿಲ್ಲಪ್ಪ ಮೊದಲು, ಇವಾಗ ಗೊತ್ತಾಗಿದೆ. ಕಷ್ಟಪಟ್ಟು ಮಾಡ್ತಾ ಇದ್ದೀನಿ. ಕೈಯಲ್ಲಾದರೆ ಸಪೋರ್ಟ್ ಮಾಡಿ, ಇಲ್ವಾ ದೂರ ಇರಿ. ಯಾಕೆ ಅದಕ್ಕೆ ಕಲ್ಲು ಹಾಕ್ತೀರಿ? ಊಟಕ್ಕೆ ತಿನ್ನೋ ಅನ್ನಕ್ಕೆ ಯಾಕೆ ಕಲ್ಲು ಹಾಕ್ತೀರಿ? ನಾನು ತುಂಬ ರಾಜರಸ್ವಾಗಿ ಕೇಳ್ತಿದ್ದೀನಿ. ಇದು ಓಪನ್ ಚಾಲೆಂಜ್ ತೊಗೊಂಡಿದ್ದೀನಿ ನಾನು. ಇದು 9 ತಿಂಗಳಲ್ಲಿ 9 ನರಕ ತೋರಿಸಿದ್ದಾರೆ. 9 ತಿಂಗಳದು ಒಂದೇ ದಿನಕ್ಕೆ ನನಗೆ 110 ನರಕ ತೋರಿಸಿದ್ದಾರೆ. ನಿದ್ದೆ ಮಾಡಿಲ್ಲ ನಾನು. ತುಂಬ ನೋವಾಗತ್ತೆ. ಯಾಕೆ ಅಂದರೆ ನನಗೆ ಅವ್ರ ಸಂಬಂಧನೇ ಇಲ್ಲ. ನನಗೆ ಇವ್ರು ಯಾರೂ ಸಂಬಂಧ ಇಲ್ಲ. ನನ್ನ ಜೊತೆಲಿ ಹುಟ್ಟಿಲ್ಲ, ನಾನು ಅವ್ರ ಜೊತೆಲಿ ಹುಟ್ಟಿಲ್ಲ. ನನಗೆ ಯಾರೋ ಅಂತ ಗೊತ್ತಿಲ್ಲದೇನೆ ಹಪ್ಪಿ ಬಾಚ್ಕೊಂಡಿದ್ದೀನಿ. ರೋಡಲ್ಲಿ ಅವ್ರು ಬಿದ್ದಿದ್ರೆ ಹಿಂಗೆ ಎತ್ಕೊಂಡು ಬರ್ತೀನಿ. 1 ವರ್ಷ ಸ್ನಾನ ಮಾಡಿರಲ್ಲ, 6 ತಿಂಗಳು ಸ್ನಾನ ಮಾಡಿರಲ್ಲ. ಏಲು ಉಚ್ಚೆ ಎಲ್ಲ ಸ್ಮೆಲ್ ಇರುತ್ತೆ. 2ನೇ ಜೀವನ ಏನು ಅಂತ ಗೊತ್ತಾಗಿದೆ ನಾನು ಅಮ್ಮನ ಮಡಿಲು ಟ್ರಸ್ಟ್ ಮಾಡಿದ್ಮೇಲೆ. ಒಂದು ಜೀವನ ತುಂಬ ರಾಣಿ ಥರ ಇದ್ದೆ. 2ನೇ ಜೀವನ ಗೊತ್ತಾಗಿದೆ ನಾನು ಈ ಆಶ್ರಮ ಮಾಡಿದ್ಮೇಲೆ, ಈ ಥರನೂ ಜೀವನ ಇದೆಯಾ ಅಂತ. ತುಂಬ ಅನುಭವಗಳು ನನಗೆ ಲೈಫಲ್ಲಿದು. ತುಂಬ ಚಾಲೆಂಜಿಂಗು. ಒಂದೊಂದು ಕೇಸ್ ಒಂದೊಂದು ಥರ ಬರುತ್ತೆ. ತಂದೆ ಸತ್ತರೆ ಮಗಳು ಕರ್ಪೂರ ಹಚ್ಚಲ್ಲ, ಬಾಡಿನ ಮುಟ್ಟಲ್ಲ, ಹೆಣ ಮುಟ್ಟಲ್ಲ. ಇದೇ ಆಶ್ರಮದಲ್ಲಿ ತಂದೆ ಸತ್ತರೆ ಫೋನ್ ಮಾಡ್ತೀವಿ. ಒಂದು ಸ್ಟೇಷನಿಂದ ನಾನು ಕರ್ಕೊಂಡು ಬಂದಿರ್ತೀನಿ. ಆ ತಂದೆನ ಸ್ಲೋಕ್ ಹೊಡೆದಿರುತ್ತೆ, ಕೈ ಕಾಲೆಲ್ಲ ಬಿಸಾಕ್ಬಿಟ್ಟು ಹೋಗಿರ್ತಾರೆ. ಹೆಂಡತಿ ಬಿಸಾಕ್ ಹೋಗಿರ್ತಾಳೆ, ರಾತ್ರಿನೇ ಬಿಟ್ಟು ಹೋಗಿರ್ತಾಳೆ. ಯಾರೂ ಇಲ್ಲ ಅಂತ ಅಕ್ಕಪಕ್ಕದವ್ರು ನನ್ನ ಯೂಟ್ಯೂಬ್ ಚಾನಲ್ ನನ್ನ ನೋಡಿ, ಮೇಡಮ್ ಈ ಥರ ಇದ್ದಾರೆ ಕರ್ಕೊಂಡು ಹೋಗಿ ಅಂತಾರೆ. ನಾನು ಹೋಗ್ಬಿಟ್ಟು ಸ್ಟೇಷನ್ ಲೆಟ್ರ್ ತೊಗೊಂಡು ಕೇಳಿಕೊಂಡು ಕರ್ಕೊಂಡು ಬರ್ತೀನಿ. ಆ ಮನುಷ್ಯ 22 ದಿನ ನನ್ನ ಹತ್ರ ಬದುಕಿರ್ತಾರೆ. 22ನೇ ದಿನ ಅವ್ರು ಸಾಯ್ತಾರೆ. ಅಕ್ಕಪಕ್ಕದವ್ರಿಗೆ ವಿಷಯ ತಿಳಿಸ್ತೀನಿ. ಹೆಂಡತಿ ಮಕ್ಕಳು ಸಿಗ್ತಾರೆ. ಹೆಂಡತಿಗೆ ಲೈವಲ್ಲಿ ಫೋನ್ ಮಾಡ್ತೀವಿ, ನಾನು ಬರಲ್ಲ ಅಂತ ಹೇಳ್ತಾರೆ. ಸತ್ರ ಅವ್ನು ಸಾಯ್ಲಿ ಬಿಡಿ, ಮುಖನೇ ನೋಡಲ್ಲ ಅಂತಾರೆ. ಅಮ್ಮ ನಿನಗೆ ತಾಳಿ ಕಟ್ಟಿರೋ ಗಂಡ ಒಂದೇ ಒಂದ್ಸಲ ಮುಖ ನೋಡೋಕೆ ಬರಮ್ಮ ಅಂದರೆ ನನಗೆ ಅವಶ್ಯಕತೆನೇ ಇಲ್ಲ. ಅವ್ರು ಇನ್ಯಾರೋ ಮನೇಲಿ ಮದುವೆ ಮಾಡ್ಕೊಂಡಿರ್ತಾರೆ. ಮಗಳು ಬರ್ತಾಳೆ ಸಂಜೆ ಇದೇ ಜಾಗಕ್ಕೆ 6:30, 5:30, 5:45. ನನಗೆ ಟೈಮ್ ಮೀರೋಗಿರುತ್ತೆ. ನಾನು ಇನ್ನೂ ಮೆಡಿಕಲ್ ಸರ್ಟಿಫಿಕೇಟ್ ಮಾಡಿಸಿರಲ್ಲ, ಏನೂ ಮಾಡಿಸಿರಲ್ಲ. ಏನು ಮಾಡಬೇಕು? ಅಷ್ಟೊತ್ತಲ್ಲಿ ನಾನು ಎಲ್ಲಿ ಚಿತಾಗಾರ ಕರ್ಕೊಂಡು ಹೋಗ್ಲಿ? ಆ ಹೆಣ್ಮಗಳನ್ನ ನಾನು ಕೇಳ್ತೀನಿ, ಅಮ್ಮ ಇವತ್ತೊಂದಿನ ನಿಮ್ಮ ಅಪ್ಪನ ನಿಮ್ಮ ಮನೇಲಿ ಇಟ್ಕೋ ಅಂತ ಕೇಳ್ತೀನಿ. ಅಯ್ಯೋ ನಮ್ಮ ಮನೇಲಿ ಹಾಗಲ್ಲ, ಎಷ್ಟೋ ಥರ ಆಗಲಿ ಮಾಡಿಬಿಡಿ ಅಂತಾಳೆ. ಅವ್ರ ಅಪ್ಪ ಅವಳಿಗೆ ಭಾರ ಆಗತ್ತೆ. ನಾನು ಏನೂ ಸಂಬಂಧ ಇಲ್ದಿದ್ದವಳು ಎಲ್ಲವೂ ಮಾಡ್ತೀನಿ. ಯಾಕೆ ಅಂದರೆ ನನ್ನ ಜಾತಿ ಬಗ್ಗೆ ಎಲ್ಲೂ ತರಬಾರ್ದು. ನನಗೆಲ್ಲ ಜಾತಿಯವರು ಇಲ್ಲಿದ್ದಾರೆ. ನನ್ನ ಮನೆಯದೇ ನಾನು ಹೇಳ್ತೀನಿ, ನಮ್ಮ ಮನೆಯಲ್ಲಿ ಹೆಣ್ಣುಮಕ್ಕಳು ಯಾರೂ ಸ್ಮಶಾನಕ್ಕೆ ಹೋಗಲ್ಲ. ಜಾತಿ ಬಗ್ಗೆ ನಾನು ಮಾತಾಡ್ತಾ ಇಲ್ಲ, ದಯವಿಟ್ಟು ಕ್ಷಮೆ ಇರಲಿ. ನನ್ನ ಮನೆಯಲ್ಲಿ ಹೆಣ್ಮಕ್ಳು ಸ್ಮಶಾನಕ್ಕೆ ಹೋಗಲ್ಲ, ಮನೆಯಿಂದ ಆಚೆ ಹೋಗಲ್ಲ. ಏನಿದ್ರು ಸತ್ತಾಗ ಮನೆಯಲ್ಲೇ, ಹೊರಗಡೆ ಅಂಥವಳು ನಾನು ಪ್ರತಿಯೊಂದು ಕೆಲಸ ಮಾಡ್ತಾ ಇದ್ದೀನಿ ಅಂದರೆ ಒಂದು ಮಾನವೀಯತೆ, ಒಂದು ಒಳ್ಳೆತನ, ಒಂದು ಒಳ್ಳೆ ಕೆಲಸ ಮಾಡಬೇಕು ಅಂತ.
ನನ್ನ ಗುರುಗಳು ಶರ್ಮಾ ಅಂತಿದ್ದಾರೆ, ಒಂದು ದಿವಸ ಕೇಳ್ತೀನಿ ಅವ್ರಿಗೆ, ನಾನು ಸ್ಮಶಾನಕ್ಕೆ ಹೋಗ್ಬೋದಾ? ಅದಕ್ಕಿಂತ ಪುಣ್ಯದ ಕೆಲಸ ಎಲ್ಲೂ ಇಲ್ಲ, ಕಣ್ಣು ಮುಚ್ಕೊಂಡು ಒಳ್ಳೆ ಮನ್ಸಲ್ಲಿ ಮಾಡಿ ಅಂತ ಹೇಳ್ತಾರೆ ನನಗೆ. ಆವತ್ತಿಂದ ಸ್ಟಾರ್ಟ್ ಆಗುತ್ತೆ ನನ್ನ ಜರ್ನಿ. ಯಾರು ಸತ್ರು ಹೆಗ್ಲ ಮೇಲೆ ನಾನೇ ಎತ್ತಾಕ್ತೀನಿ. ಲಾಸ್ಟಲ್ಲಿ ಕರ್ಪೂರ ಹಚ್ಬಿಟ್ಟು ತಪ್ಪಾಯ್ತಪ್ಪ, ಏನಾರ ತಪ್ಪಾಗಿದ್ರೆ ತಪ್ಪಾಯಿತು ಅಂತ ಕೇಳ್ಕೊಂಡು ಬರ್ತೀನಿ. ಗೊತ್ತಿದ್ದೋ ಗೊತ್ತಿಲ್ದೋ ತಪ್ಪಾಗಿದ್ರೆ ಕ್ಷಮಿಸ್ಬಿಡು ಅಂತ ಒಂದು ಕರ್ಪೂರ ಹಚ್ಬೇಕಾರೆ ಲಾಸ್ಟಲ್ಲಿ ಚಿತಗಾರ ಕಳಿಸ್ಬೇಕಾರೆ ಕೇಳ್ತೀನಿ. ಮಕ್ಕಳೇ ಭಾರ ಆಗ್ತಾರೆ. ಎಷ್ಟೋ ಜನ ಅಪ್ಪ ಅಮ್ಮಂಗೆ ಊಟನೇ ಕೊಟ್ಟಿರಲ್ಲ, ಅವ್ರು ಇಲ್ಲಿದ್ರು ಅಂತ ಗೊತ್ತಾದರೂ 6 ತಿಂಗಳಾದರೂ ಕರ್ಕೊಂಡೋಗಿರಲ್ಲ, 3 ತಿಂಗಳಾದರೂ ಕರ್ಕೊಂಡೋಗಿರಲ್ಲ, ಅವ್ರಿಗೆ ಭಾರ ಆಗ್ತಾರೆ. ನನಗೇನೂ ಸಂಬಂಧ ಇಲ್ದಿದ್ದವಳು ಚೆನ್ನಾಗಿ ನೋಡ್ಕೊಳ್ತೀನಿ. ಎಷ್ಟು ದಿನ ಓಪನ್ ಚಾಲೆಂಜ್, ಎಷ್ಟು ದಿನ ಎಷ್ಟು ದುಡ್ಡು ಕೊಟ್ಟಿದ್ದೀರಾ? ನನ್ನ ಅಕೌಂಟ್ ಬ್ಯಾಲೆನ್ಸ್ ತೋರಿಸ್ತೀನಿ ರಾಜಾರಸ್ವಾಗಿ. ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ನನಗೆ ಕೊಡಿ. ಎಷ್ಟು ದುಡ್ಡು ಬಂದಿದೆ ಅಂತ ಕಳ್ದುಡ್ಡು ನನಗೆ ಗೊತ್ತಾಗಬೇಕಲ್ವಾ? ಈಗ ಶಶಿಕಲಾ ದಂಧೆಗೆ ಇಳಿದಿದ್ದಾರೆ ಅಂದಮೇಲೆ ಎಷ್ಟು ದುಡ್ಡು ಬಂದಿದೆ ಅಂತ ನಾನು ಓಪನ್ ಚಾಲೆಂಜ್ ಮಾಡ್ತಾ ಇದ್ದೀನಿ. ಕೊಡಿ ನನಗಿದನ್ನ. ನಾನು ಫುಲ್ ಅಕೌಂಟ್, ನನ್ನ ಅಕೌಂಟ್ ತೋರಿಸ್ತೀನಿ. ನನಗೆ ಎಲ್ಲಿಂದ ಬಂತು ದುಡ್ಡು, ಯಾರು ಕೊಟ್ಟರು, ಯಾರು ಕೊಟ್ಟಿಲ್ಲ, ಪೇನ್ ಟು ಬಿನ್ ನನಗೆ ತೋರಿಸೋ ಕೆಪಾಸಿಟಿ, ರೈಟ್ಸ್ ಎರಡಿದೆ. ನಿಮ್ಮ ಅಕೌಂಟಿಗೆ ಎಷ್ಟು ದುಡ್ಡು ಬಂದಿದೆ, ಎಲ್ಲಿಂದ ಬಂತು, ನೀವು ತೋರಿಸಿ. ದುಡ್ಡು ಮಾಡ್ತಾ ಇದ್ದೀನಲ್ವಾ, ದುಡ್ಡು ಎಲ್ಲಿದೆ ಅಂತ ಗೊತ್ತಾಗಬೇಕಲ್ಲ. ಬಿಟ್ಟರೆ ಬ್ಯಾಂಕಲ್ಲಿ ಇಟ್ಟಿರಬೇಕು, ಇಲ್ಲ ಒಡವೆ ಹಾಕಿರಬೇಕು. ಇವತ್ತವರೆಗೂ ನಾನು 20 ವರ್ಷ ಜರ್ನಿಯಲ್ಲಿ 1 ಗ್ರಾಮ್ ಚಿನ್ನ ಹಾಕಿಲ್ಲ, ಒಂದೇ 1 ಗ್ರಾಮ್ ಚಿನ್ನ ಹಾಕಿಲ್ಲ ನನ್ನ ಲೈಫಲ್ಲಿ. ರಾತ್ರಿ 1 ಗಂಟೆಯಲ್ಲಿ ಬರ್ತೀನಿ ಕೆಲಸ ಮಾಡಿ, ಯಶವಂತಪುರ ರೈಲ್ವೆ ಸ್ಟೇಷನಿಂದ 1 ಗಂಟೆಯಲ್ಲಿ ಕರ್ಕೊಂಡು ಬರ್ತೀನಿ. ನಾನು ಇಲ್ಲಿಗೆ ಒಬ್ಬಳೇ ಬರ್ತೀನಿ. ರೋಡಲ್ಲಿ ಯಾವನಾರ ಹೊಡೆದಾಕಿದ್ರು ಕೇಳೋನ್ ಗತಿ ಇಲ್ಲ. ಪಕ್ಕದಲ್ಲಿ ಕೂತಿರ್ತಾರೆ, ಅವ್ರ ಹತ್ರ ಚಾಕ್ ಇರುತ್ತೆ, ಬ್ಲೇಡ್ಗಳಿರುತ್ತೆ. ರಾತ್ರಿ ಹೊತ್ತು ಕರ್ಕೊಂಡು ಬರ್ತೀನಿ, ಕುಡ್ದಿರ್ತಾರೆ. ಒಂದು ಆಟೋದಲ್ಲಿ ಕರ್ಕೊಂಡು ಬರ್ತೀನಿ ನಾನು ರಾತ್ರಿ. ಎಲ್ಲೆಲ್ಲಿ ಚಾಕ್ ಇಟ್ಟಿರ್ತಾರೆ ಅಂತ ಗೊತ್ತಿಲ್ಲ ಅವರು. ನನ್ನನ್ನು ಪಕ್ಕದಲ್ಲಿ ಹಿಂಗೆ ಹಗ್ ಮಾಡ್ಕೊಂಡ್ಬಿಡ್ತಾರೆ ಒಂದೊಂದ್ಸಲ. ಅವರು ಸಾಯಿಸ್ತಾರೋ ಬದುಕಿಸ್ತಾರೋ ಗೊತ್ತಿಲ್ಲ. ಜೀವ ನನ್ನ ಕೈಯಲ್ಲಿ ಇಟ್ಕೊಂಡು 100 ದೇವ್ರನ್ನ ಕೈ ಮುಕ್ಕೊಂಡು ಇಲ್ಲಿ ಕರ್ಕೊಂಬರ್ತೀನಿ ಆಶ್ರಮಕ್ಕೆ. ಒಂದು ಹೆಣ್ಮಗಳನ್ನ ಕಾಪಾಡೋದಕ್ಕೆ, ಒಂದು ತಂದೆ ತಾಯಿನ ಕಾಪಾಡೋದಕ್ಕೆ. ದುಡ್ಡು ಮಾಡಬೇಕು ಅಂದರೆ 1000 ಜಾಗ ಇದೆ ರೀ. ಆಶ್ರಮನೇ ಯಾಕೆ ಮಾಡ್ಬೇಕು ನಾನು? ದುಡ್ಡು ಮಾಡಕ್ಕೆ ಮುಂಚೆ ನಾನು ಆಶ್ರಮ ಮಾಡಿ ತೋರಿಸಿದ್ದೀನಲ್ಲ. ಆಶ್ರಮ ಮಾಡಿ ತೋರಿಸಿದ್ಮೇಲೆ ತಾನೇ ನಾನು ಕರ್ಕೊಂಡು ಬಂದಿರೋದು. ಪ್ರತಿಯೊಂದು ಪಿನ್ ಟು ಪಿನ್ ಇಷ್ಟೊಂದು ಸಾಮಾನು ತಂದಿದ್ದೀನಲ್ಲ, ಎಲ್ಲಿಂದ ಬರುತ್ತೆ? ನಾನು ಸ್ವಂತ ದುಡ್ಡಲ್ಲಿ ಹಾಕಿ ಆದ್ಮೇಲೆ ಸ್ವಾಮಿ ಜನಗಳನ್ನ ಕರ್ಕೊಂಡು ಬಂದಿರೋದು. ಸುಮ್ಮನೆ ಕರ್ಕೊಂಡು ಬಂದಿಲ್ಲ. ಎಲ್ಲ ಮಾಡಿ, ಮಂಚ ಹಾಕಿ, ಬೆಡ್ಶೀಟ್ ರೆಡಿ ಮಾಡಿ, ಊಟಕ್ಕೆ ತಟ್ಟೆ ರೆಡಿ ಮಾಡಿ, ಒಲೆ ರೆಡಿ ಮಾಡಿದ್ಮೇಲೆ ಜನ ಕರ್ಕೊಂಡು ಬಂದಿದ್ದೀನಿ. ಅದು ನೆನಪಿರಲಿ. ಒಂದು ಕಮೆಂಟ್ ಹಾಕಕ್ಕೆ ಮುಂಚೆ ಕೆಟ್ಟದಾಗಿ ಒಂದು ಹೆಣ್ಮಕ್ಳು ಬಗ್ಗೆ ಫಸ್ಟು ನೀವು ನೆನಪು ಮಾಡ್ಕೊಳ್ಳಿ. ನನ್ನ ಹಿನ್ನೆಲೆ ತಿಳ್ಕೊಳ್ಳಿ. ನನ್ನ ಫೇಸ್ಬುಕ್ ಚೆಕ್ ಮಾಡಿ, ಆಮೇಲೆ ನೀವು ಕಮೆಂಟ್ ಮಾಡಿ. ಒಂದು ನ್ಯಾಯವಾದ ರೀತಿಲಿ ಮಾಡಿ, ಒಂದು ಒಳ್ಳೆ ರೀತಿಲಿ ಮಾಡಿ. ಇಷ್ಟು ಜನದ ಹೊಟ್ಟೆ ಮೇಲೆ ಹೊಡಿಬೇಡಿ.